ಲಾ ಆಫ್ ಅಸಂಪ್ಷನ್ ಏನಾದರೂ ಹೇಳುತ್ತಾ 999 ಪೋರ್ಟಲ್ನ ಬಗ್ಗೆ? ನಿಮ್ಮ ಏನು ಡಿಸೈರ್ಸ್ ಇದೆ, ನಿಮ್ಮ ಒಂದು ಕನಸುಗಳು ಏನಿದೆ ಅದನ್ನ ಇಮಿಡಿಯೇಟ್ ಆಗಿ ಈಡೇರಿಸ್ಕೊಳ್ಳುವಂಥದ್ದು. ಡಿಸೈರ್ ರಿಯಾಲಿಟಿಗೆ ಯಾವುದು ಸ್ಪಂದಿಸ್ತಿಲ್ಲ, ನಿಮ್ಮದು ಓಲ್ಡ್ ಲಿಮಿಟಿಂಗ್ ಬಿಲೀಫ್ ಇರ್ಬೋದು, ನಿಮ್ಮ ಹಳೆ ನಂಬಿಕೆಗಳು ಎಲ್ಲದನ್ನು ಕೂಡ ಡ್ರಾಪ್ ಔಟ್ ಮಾಡಿ. ನಿಮ್ಮ ಒಂದು ಡೌಟ್ಸ್ಗಳು ಎಲ್ಲದನ್ನು ಕೂಡ ಡ್ರಾಪ್ ಔಟ್ ಮಾಡಿ. ನಿಮ್ಮ ಒಂದು ಲೈಫ್ಗೆ ಯಾವುದು ಸರ್ವ್ ಮಾಡೋದಿಲ್ಲ, ಯಾವ ಯೋಚನೆಗಳು ಸರ್ವ್ ಮಾಡೋದಿಲ್ಲ, ಯಾವ ಭಾವನೆಗಳು ಸರ್ವ್ ಮಾಡೋದಿಲ್ಲ, ಎಲ್ಲದನ್ನು ಕೂಡ ಡ್ರಾಪ್ ಔಟ್ ಮಾಡಿ. ಈ ಪೋರ್ಟಲ್ಸ್ಗಳು ಏನಿದೆ ಅಂತ ಹೇಳಿದ್ರೆ ಇದೊಂದು ಸ್ಪಿರಿಚುವಲ್ ಮೆಟಾಫಿಸಿಕ್ಸ್ಗೆ ಸಂಬಂಧಪಟ್ಟಿದ್ದು. ಅಸ್ಯೂಮ್ ಯು ಆರ್ ಆಲ್ರೆಡಿ ಲಿವಿಂಗ್ ಇನ್ ಯುವರ್ ಡ್ರೀಮ್ ಲೈಫ್. ಆ ರೀತಿಯಾಗಿ ತಿಳ್ಕೊಳ್ಳಿ. ರಿಸೆಟ್ ಬಟನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನೀವು ನಿಮ್ಮೊಂದು ಡ್ರೀಮ್ ಲೈಫಲ್ಲಿ ಈಗ ಇದ್ದೀರಾ, ಆ ಒಂದು ದಿನ ನೀವು ಈ ರೀತಿಯಾಗಿ ಶುರುನ ಮಾಡುವಂಥದ್ದು, ಕಾನ್ಸಿಯಸ್ ಅಲ್ಲಿ ರೀಚ್ ಆಗುವಂಥದ್ದು, ಸಬ್ ಕಾನ್ಸಿಯಸ್ ಅಲ್ಲಿ ಈ ಒಂದು ಯೂನಿವರ್ಸ್ಗೆ ರೀಚ್ ಆಗುವಂಥದ್ದು, ಅಂದ್ರೆ ನೀವು ಅಲ್ಲಿಗೆ ಕನೆಕ್ಟ್ ಆಗುವಂಥದ್ದು. ನಿಮ್ಮ ಏನ್ ಪ್ರಬಲ ಇಚ್ಛೆಗಳಿದೆ ಅದು ವ್ಯಕ್ತಿಗಳ ಮುಖಾಂತರ, ಸಿಚುವೇಶನ್ಗಳ ಮುಖಾಂತರ ನಿಮ್ಗೆ ಒಂದು ಹೊಸ ಆಪರ್ಚುನಿಟಿನ ಬ್ರಿಂಗ್ ಮಾಡುತ್ತೆ. ಹಲೋ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಗೋಲ್ಡ್ ಮನ್ಸೆಟ್ ಮ್ಯಾನಿಫೆಸ್ಟೇಷನ್. ನೀವು ತುಂಬಾ ಜನ 999 ಈ ಒಂದು ಮ್ಯಾನಿಫೆಸ್ಟೇಷನ್ ಪೋರ್ಟಲ್ಗೆ ವೇಟ್ ಮಾಡ್ತಿರ್ತೀರಾ, ಹೌದಲ್ವಾ? ಸೊ ಇಲ್ಲಿ ಲಾ ಆಫ್ ಅಸಂಪ್ಷನ್ ಏನಾದರೂ ಹೇಳುತ್ತಾ 999 ಪೋರ್ಟಲ್ನ ಬಗ್ಗೆ? ಸೊ ಇಲ್ಲಿ ಒಂದನ್ನ ನೀವು ಅರ್ಥ ಮಾಡ್ಕೋಬೇಕು. ಈ 999 ಏನಿದೆ ಇದು ಒಂದು ಸೈಕಲ್ ಕ್ಲೋಸ್ ಆಗುವಂಥದ್ದು. ಅರ್ಥ ಆಗ್ತಿದ್ದಿಲ್ಲ? ಈಗ ನೀವು 9 ಸೆಪ್ಟೆಂಬರ್ ಅಲ್ವಾ, ಈ ಒಂದು ವಿಶೇಷ ಒಂದು ದಿನನ ಸೆಲೆಬ್ರೇಟ್ ಮಾಡಬೇಕು ಅಂತ ನೀವು ಇದ್ದೀರಾ. ಸೊ ಇಲ್ಲಿ ನೀವು ಏನು ಮಾಡ್ಬೋದು? ಲಾ ಆಫ್ ಅಸಂಪ್ಷನ್, ನೀವು ಏನು ಅಸೂಮ್ನ ಮಾಡ್ತೀರಾ ಅದು ನಿಮ್ಮ ಒಂದು ರಿಯಾಲಿಟಿಲಿ ವ್ಯಕ್ತ ಆಗುವಂಥದ್ದು. ಅಂದರೆ ನಿಮ್ಮ ಏನು ಡಿಸೈರ್ಸ್ ಇದೆ, ನಿಮ್ಮ ಒಂದು ಕನಸುಗಳು ಏನಿದೆ ಅದನ್ನ ಇಮಿಡಿಯೇಟ್ ಆಗಿ ಈಡೇರಿಸ್ಕೊಳ್ಳುವಂಥದ್ದು. ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಲ್ವಾ? ಸೊ ಇಲ್ಲಿ ನಾನು ಏನು ಮಾಡ್ಬೋದು? ಫಸ್ಟ್ಲಿ ನೀವು ಏನೇ ಒಂದು ಡಿಸೈರ್ ಮ್ಯಾನಿಫೆಸ್ಟೇಷನ್ನ, ಅದನ್ನ ನಿಮ್ಮೊಂದು ಡ್ರೀಮ್ನ ನೀವು ಮ್ಯಾನಿಫೆಸ್ಟ್ನ ಮಾಡ್ಕೋಬೇಕಂತ ಹೇಳಿದ್ರೆ ಮೊದಲನೇದಾಗಿ ಈ ಒಂದು ದಿನ ಮುಖ್ಯವಾಗಿ ಏನ್ ಮಾಡಿ ಅಂತ ಹೇಳಿದ್ರೆ, ನೀವು ತುಂಬಾ ಜನ ಫಾಲೋ ಮಾಡ್ತೀರಲ್ವಾ, ಅದಕ್ಕೆ ನಾನು ನಿಮ್ಗೆ ತಿಳಿಸ್ತಾ ಇರೋದು. ಸೊ ಇಲ್ಲಿ ನಿಮ್ಮ ಒಂದು ಡಿಸೈರ್ ರಿಯಾಲಿಟಿಗೆ ಯಾವುದು ಸ್ಪಂದಿಸ್ತಿಲ್ಲ, ನಿಮ್ಮದು ಓಲ್ಡ್ ಲಿಮಿಟಿಂಗ್ ಬಿಲೀಫ್ ಇರ್ಬೋದು, ನಿಮ್ಮ ಹಳೆ ನಂಬಿಕೆಗಳು ಎಲ್ಲದನ್ನು ಕೂಡ ಡ್ರಾಪ್ ಔಟ್ ಮಾಡಿ. ನಿಮ್ಮ ಒಂದು ಡೌಟ್ಸ್ಗಳು ಎಲ್ಲದನ್ನು ಕೂಡ ಡ್ರಾಪ್ ಔಟ್ ಮಾಡಿ. ಅರ್ಥ ಆಗ್ತಿದೆಯಾ? ನಿಮ್ಮ ಒಂದು ಐಡೆಂಟಿಟಿ, ಓಲ್ಡ್ ಐಡೆಂಟಿಟಿ ಏನಿದೆ ಎಲ್ಲದನ್ನು ಕೂಡ ಡ್ರಾಪ್ ಔಟ್ ಮಾಡಿ. ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಅಟ್ಲೀಸ್ಟ್ ನೀವು ನಿಮ್ಮ ಒಂದು ಲೈಫ್ಗೆ ಯಾವುದು ಸರ್ವ್ ಮಾಡೋದಿಲ್ಲ, ಯಾವ ಯೋಚನೆಗಳು ಸರ್ವ್ ಮಾಡೋದಿಲ್ಲ, ಯಾವ ಭಾವನೆಗಳು ಸರ್ವ್ ಮಾಡೋದಿಲ್ಲ, ಎಲ್ಲದನ್ನು ಕೂಡ ಡ್ರಾಪ್ ಔಟ್ ಮಾಡಿ. ಅದರಿಂದ ಏನು ಬೆನಿಫಿಟ್ಸ್ ಇಲ್ಲ ಅಲ್ವಾ, ಅದರಿಂದ ಏನು ಯೂಸ್ ಇಲ್ಲ ಅಲ್ವಾ. ನಿಮ್ಮ ಒಂದು ಡ್ರೀಮ್ಗೆ ಯಾವುದು ಸಪೋರ್ಟ್ನ ಮಾಡುತ್ತೆ, ಯಾವ ಯೋಚನೆಗಳು ಸಪೋರ್ಟ್ನ ಮಾಡುತ್ತೆ, ಆ ಒಂದು ಆಲೋಚನೆಗಳನ್ನ ಪಿಕ್ನ ಮಾಡ್ಕೊಡಿ. ಅಟ್ಲೀಸ್ಟ್ ಈ ದಿನ, ಈ ಒಂದು ವಿಶೇಷ ದಿನ, ನಾನು ಪ್ರೀವಿಯಸ್ ಆಗಿ ಹೇಳಿದ್ದೀನಿ, ಈ ಪೋರ್ಟಲ್ಸ್ಗಳು ಏನಿದೆ ಅಂತ ಹೇಳಿದ್ರೆ ಇದೊಂದು ಸ್ಪಿರಿಚುವಲ್ ಮೆಟಾಫಿಸಿಕ್ಸ್ಗೆ ಸಂಬಂಧಪಟ್ಟಿದ್ದು. ಅರ್ಥ ಆಗ್ತಿದೆಯಲ್ಲ? ಅಂದ್ರೆ ಇಲ್ಲಿ ನಿಮ್ಮ ನಂಬಿಕೆಗಳು ಇದ್ರ ಮೇಲೆ ತುಂಬಾ ಡಿಪೆಂಡ್ ಆಗಿದ್ರೆ ಅಟ್ಲೀಸ್ಟ್ ನೀವು ಇದನ್ನ ಮಾಡಿ. ಈ ಒಂದು ವಿಶೇಷ ದಿನದಲ್ಲಿ ಓಕೆ, ನನ್ನ ಓಲ್ಡ್ ಐಡೆಂಟಿಟಿ ಏನಿತ್ತು ಎಲ್ಲದನ್ನು ಕೂಡ ನಾನು ರಿಲೀಸ್ ಮಾಡ್ತೀನಿ, ನನ್ನ ನೆಗೆಟಿವ್ ಥಾಟ್ ಏನಿತ್ತು ಎಲ್ಲದನ್ನು ಕೂಡ ನಾನು ಡ್ರಾಪ್ ಔಟ್ ಮಾಡ್ತೀನಿ ಅಂತ ಹೇಳಿ ಇದನ್ನ ಮೊದಲನೇದಾಗಿ ನೀವು ಮಾಡಿ. ಎರಡನೇದು ಏನ್ ಮಾಡ್ಬೇಕಂತ ಹೇಳಿದ್ರೆ, ಅಸ್ಯೂಮ್ ಯು ಆರ್ ಆಲ್ರೆಡಿ ಲಿವಿಂಗ್ ಇನ್ ಯುವರ್ ಡ್ರೀಮ್ ಲೈಫ್. ಸೊ ನಿಮ್ಮ ಒಂದು ಓಲ್ಡ್ ಸೆಲ್ಫ್ ಏನಿದೆ, ಓಲ್ಡ್ ಸ್ಟೋರಿ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ರಿಲೀಸ್ನ ಮಾಡಿ. ಯಾವ ರೀತಿ ಅಂತ ಹೇಳಿದ್ರೆ ರೀಸೆಟ್ ಬಟನ್ ರೀತಿ. ಓಕೆ, ನಿಮ್ಗೆ ನೋಡಿ, ಇದುವರೆಗೂ ನಿಮ್ಮ ಯೋಚನೆಗಳು ಯಾವ ರೀತಿ ಇದ್ದ ಗೊತ್ತಿಲ್ಲ, ಆದ್ರೆ ಒನ್ಸ್ ಯು ರೀಸೆಟ್ ಎಲ್ಲದನ್ನು ಫ್ರೆಶ್ ಬರುತ್ತಲ್ವಾ, ಫ್ರೆಶ್ ಥಾಟ್ಸ್ಗಳು, ಫ್ರೆಶ್ ಫೀಲಿಂಗ್ಸ್ಗಳು, ನಿಮ್ಮೊಂದು ಡ್ರೀಮ್ಸ್ಗೆ ಸಂಬಂಧಪಟ್ಟಂತೆ ಆ ರೀತಿಯ ಒಂದು ಹೊಸ ಯೋಚನೆಗಳು ಕ್ರಿಯೇಟ್ ಆಗ್ತಾ ಹೋಗ್ತಾ ಇರುತ್ತೆ. ಆ ರೀತಿಯಾಗಿ ತಿಳ್ಕೊಳ್ಳಿ. ರೀಸೆಟ್ ಬಟನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಯು ಆರ್ ಆಲ್ರೆಡಿ ಲಿವಿಂಗ್ ಇನ್ ಯುವರ್ ಡ್ರೀಮ್ ಲೈಫ್. ನೀವು ನಿಮ್ಮೊಂದು ಡ್ರೀಮ್ ಲೈಫ್ ಅಲ್ಲಿ ಈಗ ಇದ್ದೀರಾ, ಆ ಒಂದು ದಿನ ನೀವು ಈ ರೀತಿಯಾಗಿ ಶುರುನ ಮಾಡುವಂಥದ್ದು. ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಲ್ಲ? ನಿಮ್ಮ ಒಂದು ಇಚ್ಛೆ ಏನಿದೆ ಪ್ರಬಲವಾಗಿ ಅದನ್ನ ನೀವು ಕ್ಯಾರಿ ಮಾಡುವಂಥದ್ದು. ಆಗ ಏನಾಗುತ್ತೆ, ಒನ್ಸ್ ಯು ರಿಲೀಸ್ ದ ಓಲ್ಡ್ ವರ್ಷನ್, ನೀವು ಹಳೆ ಒಂದು ವ್ಯಕ್ತಿ, ಹಳೆ ಒಂದು ವ್ಯಕ್ತಿತ್ವ ಏನಿತ್ತು ಅದು ಚೇಂಜ್ ಓವರ್ ಆಗಿ ಓಲ್ಡ್ ಸ್ಟೋರಿ, ಓಲ್ಡ್ ವರ್ಷನ್ ನೀವು ಅದನ್ನ ಚೇಂಜ್ ಓವರ್ ಆಗಿ ನಿಮ್ಮೊಂದು ಪೋರ್ಟಲ್ ದಿನ. ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಲ್ಲ? ಸೊ ನೀವು ನ್ಯೂ ವರ್ಷನ್ಗೆ ಎಂಟರ್ ಆಗ್ತೀರಾ. ಸೊ ನೀವು ಈ ದಿನನೇ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಹೇಳಿದ್ರೆ 999 ಅಲ್ಲೇ. ಸೊ ಈ ರೀತಿಯಾಗಿ ನೀವು ಎಂಟರ್ ಆಗ್ತೀರಾ. ಅರ್ಥ ಆಗ್ತಿದೆಯಲ್ಲ? ನೀವು ಡಿಸಿಷನ್ ಮಾಡಬೇಕು. ನೋಡಿ, ನೀವು ಏನ್ ಅಸ್ಯೂಮ್ ಮಾಡ್ತೀರಾ ಅದು ಆಗುತ್ತೆ. ದೇರ್ ಇಸ್ ನೋ ಲಿಮಿಟೇಷನ್ಸ್. ಬಟ್ ಇಲ್ಲಿ ತುಂಬಾ ಜನ ರಿಕ್ವೆಸ್ಟ್ ಮಾಡಿದ್ರಿ ಇದ್ರ ಬಗ್ಗೆ ತಿಳಿಸಿ ಅಂತ. ಸೊ ಹಾಗಾಗಿ ನಾನು ಇದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಲ್ಲ? ಸೊ ಇಲ್ಲಿ ಒಂದು ಓಲ್ಡ್ ಸ್ಟೋರಿನ, ಓಲ್ಡ್ ಬಿಲೀಫ್ನ ನೀವು ಬಿಟ್ಟಾಗ ನ್ಯೂ ಬಿಲೀಫ್ಗೆ ಎಂಟರ್ ಆಗ್ತೀರಾ, ನ್ಯೂ ರಿಯಾಲಿಟಿಗೆ ಎಂಟರ್ ಆಗ್ತೀರಾ, ನ್ಯೂ ಐಡೆಂಟಿಟಿನ ಪಡ್ಕೊಂತೀರಾ. ಅಂದ್ರೆ ನಾನು ಪವರ್ಫುಲ್ ಮ್ಯಾನಿಫೆಸ್ಟರ್ ಆಗಿದ್ದೇನೆ, ಈ ಒಂದು ಪೋರ್ಟಲ್ ಇಂದ ನಾನು ಎಲ್ಲವನ್ನ ಪಡಿತೇನೆ. ಆ ರೀತಿಯಾಗಿ ನಿಮ್ಮ ಯೋಚನೆಗಳನ್ನ ಇಟ್ಕೊಳ್ಳಿ, ಆ ರೀತಿಯಾಗಿ ಎಂಟರ್ ಆಗಿ.
ಸೊ ಇದು ಸಪೋರ್ಟ್ ಮಾಡುತ್ತೆ. ಸೊ ವಾಟ್ ಎವರ್ ಯು ಪುಟ್ ಇನ್ಪುಟ್, ನಿಮ್ಮೊಂದು ಇನ್ಪುಟ್ ಏನಿರುತ್ತೆ ಅದು ಹೊರಗೆ ರೀಚ್ ಆಗುವಂಥದ್ದು, ಅಂದ್ರೆ ಸಬ್ ಕಾನ್ಸಿಯಸ್ ಅಲ್ಲಿ ರೀಚ್ ಆಗುವಂಥದ್ದು, ಸಬ್ ಕಾನ್ಸಿಯಸ್ ಅಲ್ಲಿ ಈ ಒಂದು ಯೂನಿವರ್ಸ್ಗೆ ರೀಚ್ ಆಗುವಂಥದ್ದು. ಅಂದ್ರೆ ನೀವು ಅಲ್ಲಿಗೆ ಕನೆಕ್ಟ್ ಆಗುವಂಥದ್ದು. ನಿಮ್ಮ ಏನ್ ಪ್ರಬಲ ಇಚ್ಛೆಗಳಿದೆ ಅದು ವ್ಯಕ್ತಿಗಳ ಮುಖಾಂತರ, ಸಿಚುವೇಶನ್ಗಳ ಮುಖಾಂತರ ನಿಮ್ಗೆ ಒಂದು ಹೊಸ ಆಪರ್ಚುನಿಟಿನ ಬ್ರಿಂಗ್ ಮಾಡುತ್ತೆ. ಎಲ್ಲವನ್ನೂ ಕೂಡ ನೀವೇನ್ ಅನ್ಕೊಂಡಿದ್ರೆ ಎಲ್ಲದನ್ನು ಕೂಡ ಪಡಿಲಿಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ಏನ್ ಬೆನಿಫಿಟ್ಸ್ ಆಗುತ್ತೆ? ಇಟ್ಸ್ ಅಕ್ಸಲೇಟ್ ಯುವರ್ ಮ್ಯಾನಿಫೆಸ್ಟೇಷನ್ ಅಂತ ಹೇಳಿದ್ರೆ ನೋಡಿ, ಎವ್ರಿ ಎಂಡ್ಸ್ ಏನಾಗುತ್ತೆ, ಒಂದು ಹೊಸ ಬಿಗಿನಿಂಗ್ ಶುರುವಾಗುತ್ತೆ. ಈಗ ಈ ಒಂದು ಸೈಕಲ್ ಏನಿದೆ 999 ಸೈಕಲ್ ಎಂಡ್ ಆಗ್ತಿದಂಗೆ ನಿಮ್ಗೆ ಒಂದು ಹೊಸ ಒಂದು ಆದಿ ಕ್ರಿಯೇಟ್ ಆಗುತ್ತೆ. ಎಂಡಿಂಗ್ ಕ್ರಿಯೇಟ್ ಸ್ಪೇಸ್ ಫಾರ್ ನ್ಯೂ ಬಿಗಿನಿಂಗ್ಸ್. ಒಂದು ಹೊಸ ಒಂದು ಬಿಗಿನಿಂಗ್ಗೆ ಇದು ದಾರಿಯನ್ನ ಮಾಡ್ಕೊಳ್ಳುತ್ತೆ ಈ ಒಂದು ಸ್ಪೇಸ್ ಅಲ್ಲಿ. ಸೊ ಮುಖ್ಯವಾಗಿ ನಾನು ಏನನ್ನ ಅಸ್ಯೂಮ್ನ ಮಾಡ್ತೇನೆ, ಸೊ ಅದು ಫಾಸ್ಟರ್ ಆಗಿ ವರ್ಕ್ ಆಗುತ್ತೆ. ಆ ರೀತಿಯಾಗಿ ನೀವು ಅನ್ಕೊಬೇಕು. ಅಂದ್ರೆ ಆ ರೀತಿಯಾಗಿ ಸಬ್ ಕಾನ್ಸಿಯಸ್ ಸಪೋರ್ಟ್ ನ ತಗೊಳುತ್ತೆ. ಬಿಕಾಸ್ ನೀವು ಈ ಒಂದು ಡೇಗೆ ತುಂಬಾ ಎನರ್ಜಿನ ಹಾಕ್ತೀರಾ. ಅಂಡರ್ಸ್ಟ್ಯಾಂಡ್ ಆಗ್ತಿದಿಲ್ಲ? ಸೊ ಹಾಗಾಗಿ ನೀವು ನಾನು ಏನನ್ನ ಅಸ್ಯೂಮ್ನ ಮಾಡ್ತೇನೆ ಈ ಒಂದು ದಿನದಲ್ಲಿ, ಈ ಒಂದು ಪೋರ್ಟಲ್ ಡೇ ಏನಿದೆ, ನಾನು ಏನನ್ನ ಅಸ್ಯೂಮ್ ಮಾಡ್ತೀನಿ ಇದು ಫಾಸ್ಟರ್ ಆಗಿ ನನಗೆ ವರ್ಕ್ ಆಗುತ್ತೆ, ಅಲೈನ್ಮೆಂಟ್ ಆಗುತ್ತೆ. ಇದು ಎನರ್ಜಿ ಅಲೈನ್ಮೆಂಟ್ ಕೂಡ ಆಗುತ್ತೆ. ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಲ್ಲ? ಅಂದ್ರೆ ಇಲ್ಲಿ ಸಬ್ ಕಾನ್ಸಿಯಸ್ ಒಂದು ಎಕ್ಸ್ಟ್ರಾ ಪುಷ್ನ ಕೊಡುವಂಥದ್ದು. ನೀವೇನ್ ಯೂನಿವರ್ಸ್ ಅಂತ ಅನ್ಕೊಂಡಿರ್ತೀರಾ, ನಾನು ಯು ಆರ್ ದ ಯೂನಿವರ್ಸ್ ಅನ್ನೋದ್ರ ಬಗ್ಗೆ ನಾನು ಪ್ರೀವಿಯಸ್ ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋನ ನೋಡಿ. ಸೊ ಹೇಗೆ ನೀವು ಯೂನಿವರ್ಸ್ ಎರಡು ಒಂದೇ ಅನ್ನೋದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತೀರಾ. ಸೊ ಇಲ್ಲಿ ನೀವೇ ನಿಮ್ಮೊಂದು ಮನಸ್ಸಿಗೆ ಪುಷ್ನ ಕೊಡ್ತೀರಾ, ನಿಮ್ಮದೇ ಒಂದು ಸಬ್ ಕಾನ್ಸಿಯಸ್ಗೆ ಒಂದು ಸ್ಟ್ರಾಂಗ್ ಪುಷ್ನ ಕೊಡ್ತೀರಾ. ಸೊ ಹಾಗೆ ನೀವು ಈ ರೀತಿಯಾಗಿ ಹೇಳ್ಕೊಂತ ಈ ರೀತಿಯಾಗಿ ನೀವು ಅಸ್ಯೂಮ್ನ ಮಾಡ್ತಾ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಸ್ಟ್ರಾಂಗ್ ಮೆಸೇಜ್ ಹೋಗುತ್ತೆ ನಿಮ್ಮೊಂದು ಸಬ್ ಕಾನ್ಸಿಯಸ್ ಮೈಂಡ್ಗೆ. ಓಕೆ, ನಾನು ಈಗ ಮಾಡಿದ್ದೇನೆ, ಇದು ಆಗುತ್ತೆ. ಈ ಒಂದು ವಿಶೇಷ ಪೋರ್ಟಲ್ ದಿನ ನಾನು ಈ ಒಂದು ರಿಚುವಲ್ನ ನಾನು ಕಂಟಿನ್ಯೂನ ಮಾಡ್ತೇನೆ. ಒಂದು ಹೊಸ ಬಿಗಿನಿಂಗ್ನ ನಾನು ನೋಡ್ತಾ ಇದ್ದೇನೆ, ಒಂದು ಹೊಸ ಆಪರ್ಚುನಿಟಿನ ನಾನು ನೋಡ್ತಾ ಇದ್ದೇನೆ, ನಾನು ಅನ್ಕೊಳ್ಳೋದು ಆಗುತ್ತೆ. ಈ ರೀತಿಯಾಗಿ ಮಾಡಿದಾಗ ಅದು ಕೂಡ ಫಾಸ್ಟರ್ ಆಗಿ ಅಲೈನ್ಮೆಂಟ್ ಆಗುತ್ತೆ ಸಬ್ ಕಾನ್ಸಿಯಸ್ಲಿ, ಯೂನಿವರ್ಸಲಿ ನಿಮಗೆ ಆ ಒಂದು ಕನೆಕ್ಷನ್ ಆಗಿ. ಸೊ ನೀವು ಅನ್ಕೊಳ್ಳೋದನ್ನ ನೀವು ಪಡಿತೀರಾ ವಿಶೇಷವಾಗಿ. ಹಾಗೆ ನೀವು ಈ ಒಂದು ಅಫರ್ಮೇಷನ್ನ 999 ಪೋರ್ಟಲ್ ದಿನ ನೀವು ಹೇಳ್ಕೊಳ್ಳಿ. ಓಕೆ, ಯಾವ ಒಂದು ಅಫರ್ಮೇಷನ್ ಹೇಳ್ಕೋಬೇಕು ನಾ ತಿಳಿಸ್ತೇನೆ. ಐ ರಿಲೀಸ್ ಎವ್ರಿಥಿಂಗ್ ದಟ್ ನೋ ಲಾಂಗರ್ ಸರ್ವ್ಸ್ ಮೀ. ನನಗೆ ಯಾವುದು ಸರ್ವ್ ಮಾಡಲ್ಲ, ನನ್ನ ಯೋಚನೆಗಳು ಭಾವನೆಗಳು ಯಾವುದು ಸರ್ವ್ ಮಾಡೋದಿಲ್ಲ, ಎಲ್ಲದನ್ನು ಕೂಡ ನಾನು ಸಂಪೂರ್ಣವಾಗಿ ರಿಲೀಸ್ನ ಮಾಡ್ತಿದ್ದೀನಿ. ಸಂಪೂರ್ಣವಾಗಿ ನನ್ನ ಒಂದು ಓಲ್ಡ್ ಸ್ಟೋರಿ ಏನಿದೆ ಸಂಪೂರ್ಣವಾಗಿ ಎಲ್ಲದನ್ನು ನಾನು ರಿಲೀಸ್ ಮಾಡ್ತಿದ್ದೀನಿ. ನಾನು ಹೊಸದಕ್ಕೆ ಹೊಂದ್ಕೊಂತಿದ್ದೀನಿ. ಐ ರಿಲೀಸ್ ಎವ್ರಿಥಿಂಗ್ ದಟ್ ನೋ ಲಾಂಗರ್ ಸರ್ವ್ಸ್ ಮೀ. ನನಗೆ ಯಾವುದು ಒಂದು ಹೊಸ ಒಂದು ಬಿಗಿನಿಂಗ್ನ ಕೊಡಲ್ಲ, ಒಂದು ಹೊಸ ಆಪರ್ಚುನಿಟಿ ಕೊಡಲ್ಲ, ಆ ಒಂದು ಯೋಚನೆಗಳನ್ನ ನಾನು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ತೇನೆ. ಆ ಒಂದು ಓಲ್ಡ್ ಸ್ಟೋರಿನ ನಾನು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ತೇನೆ. ನಾನು ಹೊಸದಕ್ಕೆ ಹೊಂದ್ಕೊತೇನೆ. ಈ ರೀತಿಯಾಗಿ ಅಫರ್ಮೇಷನ್ ನೀವು ಹೇಳ್ಕೊಳ್ಳಿ. ಅಂಡರ್ಸ್ಟ್ಯಾಂಡ್ ಆಗ್ತಲ್ಲ? ಐ ನಾವ್ ಸ್ಟೆಪ್ ಫುಲಿ ಇನ್ ಟು ಮೈ ಡಿಸೈರ್ ರಿಯಾಲಿಟಿ. ನಾನು ಈಗ ನನ್ನೊಂದು ಹೊಸ ರಿಯಾಲಿಟಿಗೆ ಹೊಂದ್ಕೊತೇನೆ. ನಾನು ಈಗ ನನ್ನ ಒಂದು ಹೊಸ ರಿಯಾಲಿಟಿಗೆ ನಾನು ಹೊಂದ್ಕೊತೇನೆ. ಇಟ್ಸ್ ಆಲ್ರೆಡಿ ಮೈಂಡ್. ಇದು ನನ್ನದಾಗಿದೆ. ಈ ರೀತಿಯಾಗಿ ನೀವು ಅಸ್ಯೂಮ್ನ ಮಾಡಬೇಕು, ಈ ರೀತಿಯಾಗಿ ನೀವು ಅನ್ಕೊಳ್ಬೇಕು. ಅರ್ಥ ಆಗ್ತಿದೆಯಲ್ಲ? ನೀವು ಈ ರೀತಿಯಾಗಿ ವಿಜುವಲೈಸ್ನ ಮಾಡ್ತಾ ಅಸ್ಯೂಮ್ನ ಮಾಡ್ತಾ ಇದ್ದಾಗ ಸೊ ಫಾಸ್ಟರ್ ಆಗಿ ನಿಮಗೆ ರಿಸಲ್ಟ್ ಸಿಗುವಂಥದ್ದು. ಸೊ ಓವರಾಲ್ ಆಗಿ ನೋಡೋದಾದ್ರೆ ಲಾ ಆಫ್ ಅಸಂಪ್ಷನ್ ಆ ಪ್ರಕಾರನು ನೋಡೋದಾದ್ರೆ, ಸೊ ನಿಮ್ಮ ಒಂದು ಪೋರ್ಟಲ್ ಮ್ಯಾನಿಫೆಸ್ಟೇಷನ್ ತುಂಬಾ ಫಾಲೋವರ್ಸ್ ಇದ್ದೀರಾ. ಓಕೆ, ಪೋರ್ಟಲ್ ಮ್ಯಾನಿಫೆಸ್ಟೇಷನ್ಗೆ ಅರ್ಥ ಆಗ್ತಿದೆಯಲ್ಲ? ಸೊ ಹಾಗಾಗಿ ನೀವು ರಿಕ್ವೆಸ್ಟ್ ಮಾಡಿದ್ರಲ್ಲ. ಸೊ ಇಲ್ಲಿ ನಾನೇನು ಹೇಳೋದು ಅಂತ ಹೇಳಿದ್ರೆ, ನಿಮ್ಮ ಒಂದು ಕಂಪ್ಲೀಟ್ ಓಲ್ಡ್ ಸ್ಟೋರಿಯನ್ನ ಬಿಡಿ ಆ ಒಂದು ದಿನ. ಸೊ ನಿಮ್ಮ ಒಂದು ನ್ಯೂ ಬಿಗಿನಿಂಗ್ ಅನ್ನ ಶುರು ಮಾಡಿ. ನೀವು ಆಲ್ರೆಡಿ ಹೊಸ ಪರ್ಸನ್ ಆಗಿದ್ದೀರಾ, ನೀವು ಅನ್ಕೊಳ್ಳೋದನ್ನ ಸಾಧಿಸಿದ್ದೀರಾ. ಜಸ್ಟ್ ಅಸ್ಯೂಮ್ ಯುವರ್ ಸೆಲ್ಫ್ ಇಟ್ಸ್ ಆಲ್ರೆಡಿ ಡನ್. ಅಸ್ಯೂಮ್ ಯುವರ್ ಸೆಲ್ಫ್ ಯು ಆರ್ ಆಲ್ರೆಡಿ ಸಕ್ಸಸ್ಫುಲ್. ಆ ಒಂದು ಹೊಸ ರಿಯಾಲಿಟಿನ ನಾನು ಈ ಒಂದು ಟೈಮಲ್ಲಿ ಅನುಭವನ ಮಾಡ್ತಿದ್ದೇನೆ ಅಂತ ಹೇಳಿ ನೀವು ಮಾಡಿ, ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಸಕ್ಸಸ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆನ್ ಮೈ ಸೆಟಲ್ ಮ್ಯಾನಿಫೆಸ್ಟೇಷನ್. ಈ ಒಂದು ವಿಡಿಯೋ ಲೈಕ್ನ ಮಾಡಿ, ಹಾಗೆ ನಿಮಗೆ ಹೇಗನ್ನಿಸ್ತು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೆ ಸಿಗೋಣ. ಲವ್ ಯು ಆಲ್, ಟೇಕ್ ಕೇರ್.